ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಲೆಕ್ಕ ತಪ್ಪಾಗಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ, ಚರ್ಚೆ ಸಾರ್ವಜನಿಕ ವಲಯದಲ್ಲಿದೆ. ತಿಂಗಳ ಬಾಕಿ ದುಡ್ಡು ಎಲ್ಲಿ ಹೋಯ್ತು? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನುದಾನ ಬಿಡುಗಡೆನೇ ಆಗಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ನಿರ್ಲಕ್ಷ್ಯನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿರೋದು, ಬೇಜವಾಬ್ದಾರಿತನ ತೋರಿಸಿರೋದು ಗೊತ್ತಾಗ್ತಾ ಇದೆ. ಖಾತೆಗೆ ಹಣ ಜಮೆ ಆಗದೇ ಇದ್ರೂ ಕೂಡ ಅಧಿಕಾರಿಗಳು ಅದು ಹೆಂಗೆ ಸುಮ್ಮನೆ ಆಗ್ಬಿಟ್ರು? ಹಣ ರಿಲೀಸ್ ಆಗದೇ ಇದ್ರೂ ಕೂಡ ಇದೊಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಅಧಿಕಾರಿಗಳಿಗೆ ಯಾಕೆ ಅನಿಸ್ತಿಲ್ಲ? ಈ ಥರ ಇನ್ನೆಷ್ಟು ಲೆಕ್ಕ ಹಾಗಾದರೆ ತಪ್ಪಿದೆ? ಈ ಥರದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನೆಯಲ್ಲಿ ಇನ್ನೆಷ್ಟು ಗುಳುಂ ಸ್ವಾಹ ಆಗಿದೆ? ಬಿಡುಗಡೆ ಆಗಿದೆ ಅಂತ ತೋರಿಸಿ ರಿಲೀಸ್ ಆಗದಿರುವಂತಹ ಹಣ ಎಷ್ಟು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪವಿತ್ರ. 2 ತಿಂಗಳ ಹಣ ಬಿಡುಗಡೆ ಆಗಿದೆಯಾ, ಫಲಾನುಭವಿಗಳಿಗೆ ತಲುಪಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಟೈಮ್ ಇಲ್ಲ ಅಧಿಕಾರಿಗಳಿಗಂದ್ರೆ ಇನ್ನು ಎಷ್ಟು ನೀಟಾಗಿ ಅವ್ರು ಕೆಲಸ ಮಾಡ್ತಿರ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇದೇ ಕಿಸಾನ್ ಸಮ್ಮಾನ್ ಯೋಜನೆ 1 ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಬಿದ್ದಿದ ತಕ್ಷಣ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ನಾವು ಖಾತೆ ಕೊಟ್ಟು ಮಾತಿನ ಪ್ರಕಾರ ಹಾಕಿದೀವಿ ನೋಡ್ಕೊಳ್ಳಿ ಅಂತ. ಇವ್ರು 2 ತಿಂಗಳು ಹಿಂಗೆ ಕದ್ದು ಮುಚ್ಚಿ ಓಡಾಡ್ತಾರೆ ಅಂದ್ರೆ ಏನರ್ಥ? ಈಗ ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಕನಸಿನ ಪ್ರಾಜೆಕ್ಟ್ ಇದು, ಕನಸಿನ ಗ್ಯಾರಂಟಿ ಇದು. ಸೊ ಹಾಗಾಗಿ ಇದಕ್ಕಂತಾನೆ ಪ್ರತ್ಯೇಕವಾಗಿ ಮಾನಿಟರ್ ಮಾಡೋದಕ್ಕೆ ಅಧಿಕಾರಿಗಳ ಸಮನ್ವಯ ಟೀಮ್ ಕೂಡ ಇರುತ್ತೆ. ಆ ಟೀಮ್ ಏನು ಮಾಡ್ತಾ ಇತ್ತು ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಈಗ ಆರ್ಥಿಕ ಇಲಾಖೆಯಿಂದ ಇಲ್ಲಿಗೆ ಹಣವೇ ರಿಲೀಸ್ ಆಗಿಲ್ಲ ಅಂತಂದರೆ ಇದುವರೆಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಅಚ್ಚರಿ ಅಂದರೆ ಮಮತಾ, ಈಗ ಸಚಿವರ ಗಮನಕ್ಕೆ ಇದು ಬಂದೇ ಇಲ್ವಂತೆ. ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ದುಡ್ಡು ರಿಲೀಸ್ ಆಗದೆ ಇರುವಂಥದ್ದು ಡಿಸೆಂಬರ್ವರೆಗೂ ಅವರ ಗಮನಕ್ಕೆ ಬಂದಿಲ್ಲ. ಅಧಿವೇಶನದಲ್ಲಿ ಲಿಖಿತವಾಗಿ ಅಧಿಕಾರಿಗಳು ಉತ್ತರ ಕೊಟ್ಟ ನಂತರ ಗಮನಕ್ಕೆ ಬಂದಿದೆ ಅಂದರೆ ನಿಜಕ್ಕೂ ಕೂಡ ಅಚ್ಚರಿ. ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಥವಾ ಸಚಿವರುಗಳು ಏನು ಮಾಡ್ತಾ ಇದ್ರು ಅನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆ. ಸೊ ಎಲ್ಲೂ ಕೂಡ ರಾಜ್ಯದ ಯಾವ ಯಜಮಾಂತಿಯರಿಗೂ ಕೂಡ 2 ತಿಂಗಳ ಹಣ ಏನಿದೆ ಅದು ರಿಲೀಸೇ ಆಗಿಲ್ಲ. ಇನ್ನೊಂದು ಗೊಂದಲ ಇರುವಂಥದ್ದು ಮಮತಾ, ಈಗ ಡಿಸೆಂಬರ್ ತಿಂಗಳಲ್ಲಿ ಅವರು ಗೃಹಲಕ್ಷ್ಮಿಯ ದುಡ್ಡನ್ನು ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ ತಿಂಗಳ ದುಡ್ಡು. ಸೊ ಹಾಗಾಗಿ ಅದು ಕರೆಕ್ಟಾಗಿ ಮಂತ್ ವೈಸ್ ಮಂತು ಆಯಾಯ ತಿಂಗಳ ದುಡ್ಡು ಜಮೆ ಆಗೋದಿಲ್ಲ. ಅವರಿಗೆ ಅನುಕೂಲ ತಕ್ಕಂತೆ 2 ತಿಂಗಳು 3 ತಿಂಗಳು ಈ ರೀತಿಯಾಗಿ ಅಂದರೆ ಮಂತ್ಲಿ ಅದು ಫಲಾನುಭವಿಗಳ ಅಕೌಂಟ್ಗೆ ತಲುಪ್ತಾ ಇಲ್ಲ. ಇದರ ಬಗ್ಗೆ ಪಬ್ಲಿಕ್ ಟಿವಿ ಸಾಕಷ್ಟು ಬಾರಿ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಸೊ ಹೀಗಾಗಿ ಈಗ ಇಲಾಖೆಯ ಅಧಿಕಾರಿಗಳು ಆಂತರಿಕ ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಸೆಕ್ಷನ್ ಅಧಿಕಾರಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಯಾಕೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ? 2 ತಿಂಗಳ ಅನುದಾನ ಬಾರದೇ ಇದ್ರೂ ಕೂಡ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ಅಥವಾ ಸಚಿವರ ಗಮನಕ್ಕೆ ಯಾಕೆ ತರಲಿಲ್ಲ, ಇದಕ್ಕೆ ಯಾರು ಹೊಣೆಗಾರರು ಅನ್ನುವಂತಹ ವಿಚಾರದಲ್ಲಿ ಒಂದಿಷ್ಟು ಸೆಕ್ಷನ್ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಲಾಗಿದೆ. ಬಹುಶಃ ಅದು ಮುಂಚಿತವಾಗಿ ಗೊತ್ತಾಗಿದ್ರೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡಿಕೊಂಡು ಏನಾಗಿದೆ, ಏನಕ್ಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ರನ್ನ ಮಾತಾಡಿಕೊಂಡು ಫಲಾನುಭವಿಗಳಿಗೆ ರಿಲೀಸ್ ಆಗ್ಬೋದಾಗಿತ್ತೇನೋ. ಬಟ್ ಇಲಾಖೆಯ ಗಮನಕ್ಕೆ ಬಾರದೆ ಬಹುದೊಡ್ಡ ಪ್ರಾಜೆಕ್ಟ್ ಒಂದು ಈ ರೀತಿ 2 ತಿಂಗಳ ಅನುದಾನವೇ ಬಿಡುಗಡೆ ಆಗಿಲ್ಲ, 5,000 ಕೋಟಿ ಅಂದರೆ ನಿಜಕ್ಕೂ ಕೂಡ ಅಚ್ಚರಿ. ಆ ದುಡ್ಡು ಎಲ್ಲೋಯ್ತು ಏನು ಅನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆ. ಹಾಗಾಗಿ ಇದು ವಿಪಕ್ಷಗಳಿಗೂ ಕೂಡ ಬಾಯಿಗೆ ದೊಡ್ಡ ಮಟ್ಟದ ಆಹಾರ ಕೂಡ ಆಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ನಡೆದ ಬಹುದೊಡ್ಡ ಸ್ಯಾಂಡಲ್ ಅನ್ನುವಂತಹ ರೀತಿಯಲ್ಲೇ ಇವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಓಕೆ, ರೈಟ್. ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.